ನಮಸ್ಕಾರ, ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ದೀಪಕ್ ಕಲ್ಮಠ್ ಅಧಿಕಾರ ಪದಗ್ರಹಣ. ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ತಾಲೂಕಿನ ಲಯನ್ಸ್ ಕ್ಲಬ್ ಅಧ್ಯಕ್ಷರಾಗಿ ಡಾಕ್ಟರ್ ದೀಪಕ್ ಕಲ್ಮಠ್, ಕಾರ್ಯದರ್ಶಿಯಾಗಿ ನಿವೃತ್ತ ಇಂಜಿನಿಯರ್ ಶಿವರಾಯ್ ಎಂ, ಖಜಾನ್ಸಿಯಾಗಿ ವಕೀಲರಾದ ಮಂಜುನಾಥ್ ಎಚ್.ಎಂ. ಅಧಿಕಾರ ಪದಗ್ರಹಣ ಕಾರ್ಯಕ್ರಮ ನೆರವೇರಿತು. ಈ ಕಾರ್ಯಕ್ರಮದಲ್ಲಿ ಪದಗ್ರಹಣ ಪ್ರಮಾಣ ವಚನ ಬೋಧಿಸಿ ಲಯನ್ ಜೈಮಾಲ್ ನಾಯಕ್ ಹಾಗೂ ಈ ಕಾರ್ಯಕ್ರಮದ ಅತಿಥಿಯಾಗಿ ಲಯನ್ ಉಮೇಶ್ ಎಸ್ ಪಾಟೀಲ್ ಮತ್ತು ಹಳೆಯಾಳ್ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳಾದ ಎಂ.ಸಿ. ಹಿರೇಮಠ್, ಜೆ.ಡಿ. ಗಂಗಾಧರ್, ಧರಣೇಂದ್ರ ಆಚಾರಿ, ವಿಠ್ಠಲ್ ಸೂರ್ಯವಂಶಿ, ಬಸವರಾಜ್ ಬೆಂಡಿಗಿರಿಮಠ್, ಎಸ್.ವೈ. ಢಾಂಗೆ, ನಿರ್ಗಮಿತ ಅಧ್ಯಕ್ಷರಾದ ಮಹೇಶ್ ಮಿಂಡೋಳ್ಕರ್ ಮತ್ತು ಇನ್ನುಳಿದ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಲಯನ್ಸ್ ಕ್ಲಬ್ಬಿನ ಪದಾಧಿಕಾರಿಗಳು ತಮ್ಮ ವೃತ್ತಿಯಿಂದ ನಿವೃತ್ತಿಯಾದ ಧರಣೇಂದ್ರ ಆಚಾರ್ಯ, ಇಂಜಿನಿಯರ್ ಶಿವರಾಯ್ ಎಂ ಹಾಗೂ ಪಾಟೀಲ್ ಇವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಸನ್ಮಾನಿಸಲಾಯಿತು. And for 2024 and 25. And also special thanks to Sir Jayamul sir and Vijay Umesh Patil sir for giving the wonderful knowledge to how to continue the 2024 and 25 as a president, what is my duties and works. And all the previous activities I will continue, and with I will do the special activities because myself I am a doctor. I try all the medical activities and upcoming days like medical days, heart day, otherwise blood donation day, doctor's day, nurse day, pollution day, otherwise plantation day, world environment day. I will continue all the upcoming days. I will continue all the works with the truthfully and with the taking all the support of my all line senior members. Thank you one and all.